ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗಿದೆ, ವಿಶ್ವವಿದ್ಯಾಲಯಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆದರೆ ಗುಣಮಟ್ಟದಲ್ಲಿ ಕೊರತೆ ಕಾಣಿಸ್ತದಂತೆ. ಅನುದಾನ ಇರಲಾರದೆ ಇವತ್ತು ವಿಶ್ವವಿದ್ಯಾಲಯಗಳು ಬಡಕಲು ಆಗಿದಾವೆ. ಕಾಲೇಜುಗಳಲ್ಲಿ ಅನುದಾನ ಇರಲಾರ್ದಕ್ಕೆ ಹೊಸ ಅಪಾಯಿಂಟ್ಮೆಂಟ್ಸ್ಗಳು ಆಗ್ತಾಯಿಲ್ಲ ಅಂಥೇಳಿ. ಶಿಕ್ಷಣ ವ್ಯವಸ್ಥೆ ನಾನು ಮಾತಾಡಿದರೆ ಅದು ಕ್ರಿಟಿಸಿಸಮ್ ಅಂತ ಅನ್ನಿಸ್ಬೋದು ಅಂಥೇಳಿ. ಸರ್ಕಾರದ ನೀತಿನೇ ಅದ ಈ ಶಿಕ್ಷಣವನ್ನು ಖಾಸಗಿ ವ್ಯಕ್ತಿಗಳ ಪಾಲ್ಗೊಳ್ಳುವಿಕೆಗೆ ಅವಕಾಶ ಮಾಡಬೇಕು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯೊಳಗೆ ಅದು ನಡಿಬೇಕು ಅನ್ನುವಂಥ ವಿಚಾರಕ್ಕೆ ಬಂದಾಗ ಸರ್ಕಾರಿ ಶಾಲೆಗಳು ಇದ್ದರೂ ಸಹಿತ ಒಂದು ಸಾರ್ವಜನಿಕವಾದ ಒಂದು ಗ್ರಹಿಕೆ, ಸರ್ಕಾರಿ ಶಾಲೆಯೊಳಗೆ ಶಿಕ್ಷಣ ಸರಿಯಾಗಿಲ್ಲ ಅಂಥೇಳಿ, ಸರ್ಕಾರಿ ಶಾಲೆಯೊಳಗೆ ಶಿಕ್ಷಣ ಸರಿಯಾಗಿ ದೊರಕ್ತಾ ಇಲ್ಲ ಅಂಥೇಳಿ ಅದಕ್ಕೆ ಖಾಸಗಿ ಶಾಲೆಗಳು ಏನು ಅಂದರೆ ಅಲ್ಲಿ ಉತ್ತಮ ಶಿಕ್ಷಣ ಅಂಥೇಳಿ. ಇದು ಹೇಗಾಗಿದೆ ಅಂದರೆ ಹೊರಗೆ ಜಗಮಗ ಆಗೋದು, ಒಳಗೆ ಬಣಬಣ ಆಗಿರೋದು ಅಂಥೇಳಿ. ಶಾಲೆಗಳಲ್ಲಿ ಒಳಗೆ ಏನು ನಡೀತದೆ ನನಗೂ ಅರ್ಥ ಆಗೋದು ಅಂಥೇಳಿ. ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಸೌಕರ್ಯಗಳನ್ನು ಕೊಡುವ ನಿಟ್ಟಿನೊಳಗೆ ಅವರಿಗೊಂದು ಅಡ್ಡಾಡಲಿಕ್ಕೆ ವೆಹಿಕಲ್ಸು, ವ್ಯಾನ್ ಕೊಡುವುದು, ಆಮೇಲೆ ಅವ್ರಿಗೆ ಏನು ಡ್ರೆಸ್ಸು ಮತ್ತಿತರ ಇವುಗಳನ್ನು ಕೊಡೋದು, ಆಮೇಲೆ ಸ್ಟಾರ್ ಮಾದರಿಯೊಳಗೆ 5 ಸ್ಟಾರ್ ಮಾದರಿಯೊಳಗೆ ಬಿಲ್ಡಿಂಗ್ಗಳನ್ನು ಕಟ್ಟೋದು, ಇವೆಲ್ಲ ಖಾಸಗಿ ಶಿಕ್ಷಣ ವಲಯದೊಳಗೆ ನಡೆದದ. ಆದರೆ ಒಳಗೆ ಏನು ನಡೀತದೆ ಅಂಥೇಳಿ ನನಗೆ ಗೊತ್ತಿದ್ದಂಗೆ ಅನ್ಕ್ವಾಲಿಫೈಡ್ ಇದ್ದಂಥ ಒಂದು ಜನರು ಅಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. ಈ ಸರ್ಕಾರಿ ಶಾಲೆಯೊಳಗೆ ಕ್ವಾಲಿಫೈಡ್ ಇದ್ದವರು ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನೋಡಿರಿ, ಯಾವುದೋ ಒಂದು ಟೆಸ್ಟು CET ಅದು ಇದು 2 ಸಲ ಸ್ಕ್ರೀನಿಂಗ್ ಮಾಡಿದ ಮೇಲೆ ಒಳ್ಳೆಯ ಶಿಕ್ಷಕರು ಸರ್ಕಾರಿ ಶಾಲೆಯೊಳಗೆ ಅದಾರ, ಅನ್ಕ್ವಾಲಿಫೈಡ್ ಈ ಕಡೆ ಅದಾರ ಅಂಥೇಳಿ. ಆದರೆ ವಿಚಿತ್ರ ಏನಂದ್ರೆ ಸಮಾಜ ಏನು ಅರ್ಥ ಮಾಡಿಕೊಳ್ಳೋದಂದ್ರೆ ಒಳಗೆ ಏನು ನಡೆದದ ಅನ್ನುವಂಥದ್ದು ಅರ್ಥ ನಡೆಯೋಲ್ಲ ಅಂತೇಳಿ. ಹೀಗಾಗಿ ಈ ಶಿಕ್ಷಣ ವ್ಯವಸ್ಥೆ ನನಗೆ ಭಾಳ ವಿಚಿತ್ರವಾಗಿ ಕಾಣಿಸ್ತದೆ ಅಂತೇಳಿ. ಬಟ್ಟು ಹೀಗಾಗಿ ಈ ಪ್ರೈಮರಿ ಆಯಿತು, ಸೆಕೆಂಡರಿ ಆಯಿತು, ಇವನ್ ಕಾಲೇಜ್ ಹಂತದೊಳಗೂ ಸಹಿತ ಇವತ್ತು ನಾನು ಅಲ್ಲೇ ಇಲ್ಲೇ ಸ್ವಲ್ಪ ಹಾಗೆ ಕಾಮೆಂಟ್ ಇರ್ತಾವಂತೇಳಿ. ಅವ್ರು ಏನು ಹೇಳ್ತಾರೆ ವಿದ್ಯಾರ್ಥಿಗಳಂದ್ರೆ, ಸರ್ ಈಗ ಡಿಪಾರ್ಟ್ಮೆಂಟದಲ್ಲಿ ಕಲಿಸುವವರೇ ಇಲ್ಲ ಅಂಥೇಳಿ. ಮೊನ್ನೆ ಪತ್ರಿಕೆ ಬಂದಿತ್ತು, ನಾಡಿನ ಪ್ರಮುಖ ಪತ್ರಿಕೆ ಒಳಗೆ ಕೆಲವು ವಿಶ್ವವಿದ್ಯಾಲಯಗಳು, ಬೆಂಗಳೂರು ವಿಶ್ವವಿದ್ಯಾಲಯ, ಕುವೆಂಪು ವಿಶ್ವವಿದ್ಯಾಲಯ, ಹಂಪಿ ವಿಶ್ವವಿದ್ಯಾಲಯ ಮತ್ತಿತರ ವಿಶ್ವವಿದ್ಯಾಲಯಗಳಲ್ಲಿ ಏನು ಹುದ್ದೆಗಳದಾವು, ಹುದ್ದೆಯೊಳಗೆ ಬಹುಭಾಗ ಹುದ್ದೆಗಳು ಖಾಲಿನ ಆಗ್ಯಾವ. ಗೆಸ್ಟ್ ಲೆಕ್ಚರ್ಸ್ ಮೇಲೆ ಅದು ನಡೆಸ್ತಾ ಇದ್ರೆ ಅಲ್ಲಿ ಏನು ಕೆಲಸ ನಡೀತದೆ ಅಂಥೇಳಿ. ಹಿಂಗೆ ಬೋಧನೆ ಕೆಲಸನೇ ವಿಶ್ವವಿದ್ಯಾಲಯ ನಡೆಯೋದಿಲ್ಲ ಅಂದರೆ ಇದು ಸಂಶೋಧನೆ ಕೆಲಸ ಏನಂಥೇಳಿ. ಹೀಗಾಗಿ ಶಿಕ್ಷಣದ ವಿಸ್ತಾರ ನೀತಿ ಒಳಗೆ ಈಗ ಈ ಉನ್ನತ ಶಿಕ್ಷಣದೊಳಗೆ ಸಹಿತ ಕ್ವಾಲಿಟಿ ಅನ್ನುವಂಥದ್ದೇ ಇವತ್ತು ಸಿಗ್ತಾ ಇಲ್ಲ. ಪರೀಕ್ಷೆ ಕೊಡ್ತಾ ಇದ್ದಾರೆ, ಗೊತ್ತಿದ್ದೋ ಗೊತ್ತಿಲ್ಲದೋ ರೀತಿಯೊಳಗೆ ಗ್ರೇಸ್ ಮಾರ್ಕ್ಸ್ಗಳ ಮುಖಾಂತರವಾಗಿ ಇವನ್ನು ಮಾರ್ಕ್ಸ್ ಕೇಳಿದ್ರಂದರೆ ಎಲ್ಲರೂ 70-80 ಮೇಲೇನ ಮಾರ್ಕ್ಸ್ ಹೇಳ್ತಾರೆ ಹೊರತು ಅವರ ತಲೆಯೊಳಗೆ ಆ ಮಾರ್ಕ್ಸಿಗೆ ಸಂಬಂಧಿಸಿದಂಥ ಸರಿಯಾದ ದಾಖಲೆಗಳು ನನಗೇನು ಕಾಣಿಸೋದಿಲ್ಲ. ಬಹುಶಃ ಇದು ಒಂದು ವಿಡಂಬನೆ ಅನಿಸಿದರೂ ವಾಸ್ತವಿಕವಾದಂಥ ಸಂಗತಿ ಅಂತ ನಾನು ಕಂಡುಕೊಂಡಿದ್ದೇನೆ. ಇವತ್ತು ವಿಶ್ವಮಟ್ಟದೊಳಗೆ ಭಾರತದ ಸಂಸ್ಥೆಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ. ಈಗ ಮೊದಲನೇ 100 ಉನ್ನತ ಶಿಕ್ಷಣದ ಪಟ್ಟಿಯೊಳಗೆ ನಮ್ಮ ದೇಶದ ಕೆಲವು IITಗಳು ಸಹಿತ ಬಂದಾವಂತ ಕರಿತೀವಿ. ಇದು ಗುಣಮಟ್ಟದ್ದಾಯಿತು ಅಂತೇಳಿ. ವಾಸ್ತವವಾಗಿ ಏನ್ರಿ, ಈಗ ಒಂದು ಐಸ್ ಇದೆ, ಬರ್ಪದೊಳಗೆ 1-4 ಅಂಶ ಮೇಲೆ ಇರ್ತೈತೆ, ಮೇಲಿದ್ದದ್ದು ನೋಡಿ ನಾವು ಐಸ್ ಅಂತ ಹೇಳ್ತೀವಿ. ಆದರೆ 3-4 ಅಂಶ ಕೆಳಗಿರ್ತದೆ ಅಂತ. ಅದಕ್ಕೆ ಭಾಳಷ್ಟು ಸಂಸ್ಥೆಗಳು ಹಿಂಗೆ ಕೆಳಗದವಲ್ಲ, ಅವುಗಳ ವಾಸ್ತವಿಕ ಸ್ಥಿತಿ ನಮಗೆ ಅರ್ಥ ಆಗೋದಿಲ್ಲ. ಕೆಲವು ಸಲ ಬರೀ ಮಾಕ್ರಿ ಆಗೈತಂತೆ. ಇದಕ್ಕೆ ಹಲವಾರು ಕಾರಣಗಳಿವೆ ಅಂಥೇಳಿ. ಸರ್ಕಾರ ಒಂದು ವಿಶ್ವವಿದ್ಯಾಲಯ ಅಂದರೆ ಏನಪ್ಪ, ಅವ್ರು ಯಾರೋ ಒಬ್ಬರು ಬರೆದಿದ್ರು, ಒಂದು ವಿಶ್ವವಿದ್ಯಾಲಯ ಅಂದ್ರೇನು, ಅದಕ್ಕೇನು ದೊಡ್ಡ ಪರಿಕರಗಳು ಬೇಕಾಗಿಲ್ಲ ಅಂಥೇಳಿ. ಒಬ್ಬರು ಕುಲಪತಿಗಳು
ಒಬ್ಬರು ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನು, ಒಂದು 3-4 ಜನ ಅದಕ್ಕೆ ಆಫೀಸ್ ಸಿಬ್ಬಂದಿ ಇಷ್ಟಾದರೆ ಒಂದು ವಿಶ್ವವಿದ್ಯಾಲಯ ಅಂತೇಳಿ. ಹೀಗಾಗಿ ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗಿದೆ, ವಿಶ್ವವಿದ್ಯಾಲಯಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆದರೆ ಗುಣಮಟ್ಟದಲ್ಲಿ ಕೊರತೆ ಕಾಣಿಸ್ತದೆ ಅಂತೇಳಿ. ನಾನು ನನ್ನ PhD ವಿಷಯ ಏನಿತ್ತಂದ್ರೆ ಫೋರ್ಕಾಸ್ಟಿಂಗ್ ನೀಡ್ಸ್ ಆ್ಯಂಡ್ ರಿಸೋರ್ಸ್ ಪೊಟೆನ್ಷಿಯಲ್ಸ್ ಫಾರ್ ಇನ್ ಸರ್ವಿಸ್ ಎಜುಕೇಷನ್ ಆಫ್ ಕಾಲೇಜ್ ಟೀಚರ್ಸ್ ಅಂತಿತ್ತದು. ನಾನು ಅಭ್ಯಾಸ ಮಾಡಿದ್ದೆ, ಒಂದು ಎಸ್ಟಿಮೇಷನ್ ಮಾಡಿದೆ, ಒಂದು ಸ್ಟ್ಯಾಟಿಸ್ಟಿಕಲ್ ಥಿಯರಿ ಅದ ರೀ. ಆ ಸ್ಟ್ಯಾಟಿಸ್ಟಿಕಲ್ ಥಿಯರಿ ಮೇಲೆ ಹಿಂದಿನ 10 ವರ್ಷದ ಲೆಕ್ಕದ ಮೇಲೆ ಮುಂದಿನ 10 ವರ್ಷಕ್ಕೆ ಏನ್ರಿ ಒಂದು ಡೆವಲಪ್ಮೆಂಟ್ ಇದೇ ರೀತಿಯೊಳಗೆ ಅದು ಎಷ್ಟು ಕಾಲೇಜು ಆಗ್ತಾವೆ ಅಂಥೇಳಿ ನಾನೊಂದು ಎಸ್ಟಿಮೇಷನ್ ಮಾಡಿದ್ದೆ ಅಂತೇಳಿ. ಆದರೆ ಇವತ್ತು ಆ ಕಾಲೇಜುಗಳ ಸಂಖ್ಯೆ ಇಷ್ಟು ದ್ವಿಗುಣಗೊಂಡದಲ್ಲ, ಅದು 10, 20, 100 ಹೋಗಿ ಇವತ್ತು 1000 ಸಂಖ್ಯೆಯೊಳಗೆ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳು ಇವತ್ತು ಇರುವುದನ್ನು ನಾವು ಕಾಣಿದ ಮೇಲೆ ಬಹುಶಃ ಉನ್ನತ ಅಪೆಕ್ಸ್ ಬಾಡೀಸ್ ಏನದಾವ್ರಿ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ನು, ಆಮೇಲೆ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕಮಿಷನ್ನು, ಆಮೇಲೆ ಶಿಕ್ಷಣ ಇಲಾಖೆ ಏನೋ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವಿಂಗ್ಸ್ಗಳು, ಆಮೇಲೆ NCERT ನ್ಯಾಷನಲ್ ಕಮಿಷನ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ನ್ಯೂ ದೆಹಲಿ, ಅಪೆಕ್ಸ್ ಬಾಡೀಸ್ಗಳು ಒಂದು ಅಗದಿ ಗುಣಮಟ್ಟದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಅವು ಕಾರ್ಯನಿರ್ವಹಿಸಿದರೆ ಒಂದು ಆಶಯ, ಸರ್ಕಾರದ ಆಶಯ ಇದು. ಆ ಸರ್ಕಾರದ ಆಶಯದಂತೆ ವಿಸ್ತಾರದ ನೀತಿಯ ಜೊತೆಗೆ ಗುಣಮಟ್ಟವನ್ನು ಬಂದರೆ ಒಳ್ಳೆಯದಾಗ್ತದೆ. ಅದರ ಸಲುವಾಗಿ ಹೆಚ್ಚಿನ ಬಜೆಟ್ಟು ಅನುದಾನವನ್ನು ಕೊಡಬೇಕಾಗಿದೆ. ಅನುದಾನ ಇರಲಾರದೆ ಇವತ್ತು ವಿಶ್ವವಿದ್ಯಾಲಯಗಳು ಬಡಕಲು ಆಗಿದ್ದಾವೆ. ಕಾಲೇಜುಗಳಲ್ಲಿ ಅನುದಾನ ಇರಲಾರ್ದಕ್ಕೆ ಹೊಸ ಅಪಾಯಿಂಟ್ಮೆಂಟ್ಸ್ಗಳು ಆಗ್ತಾಯಿಲ್ಲ ಅಂಥೇಳಿ. ಹೀಗಾಗಿ ಇವನ್ನ ಸ್ಕೂಲ್ ಹಂತದೊಳಗೂ ಸಹಿತ ಅದೇ ಪರಿಸ್ಥಿತಿ ಇದೆ ಅಂತೇಳಿ. ಅದಕ್ಕೆ ಸರ್ಕಾರ ಉನ್ನತ ಶಿಕ್ಷಣಕ್ಕಾಯಿತು, ಸಾರ್ವಜನಿಕ ಶಿಕ್ಷಣಕ್ಕಾಯಿತು ಇದಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಅಂಥೇಳಿ. ಅದು ರಾಜ್ಯ ನಡೆಸುವವರಿಗೆ ಸಂಬಂಧಪಟ್ಟ ವಿಷಯ. ಆದರೆ ಶಿಕ್ಷಣ ಕೆಟ್ಟರೆ ಎಲ್ಲವೂ ಕೆಡ್ತದೆ ಅಂಥೇಳಿ ಅವ್ರು ಯಾರೋ ಒಬ್ಬರು ಪಂಡಿತರು ಯೂನಿವರ್ಸಿಟಿ ಕಾನ್ವೊಕೇಷನ್ದೊಳಗೆ ಹೇಳಿದ್ರಂತೆ, ಇಫ್ ಆಲ್ ಈಸ್ ವೆಲ್ ವಿತ್ ದ ಯೂನಿವರ್ಸಿಟೀಸ್, ಆಲ್ ಈಸ್ ವೆಲ್ ವಿತ್ ದ ಸೊಸೈಟಿ ಅಂತ ಹೇಳಿದ್ರಂತೆ. ವಿಶ್ವವಿದ್ಯಾಲಯಗಳು ಸರಿಯಾಗಿದ್ದರೆ, ಉನ್ನತ ಶಿಕ್ಷಣ ಸರಿಯಾಗಿದ್ದರೆ ಸಮಾಜ ಚೆನ್ನಾಗಿರ್ತಿತ್ತು ಅಂಥೇಳಿ. ಈಗ ಉನ್ನತ ಶಿಕ್ಷಣವೇ ಚೆನ್ನಾಗಿರ್ದಿದ್ರೆ ಇನ್ನು ಸಮಾಜ ಏನು ಚೆನ್ನಾಗಿರ್ತದೆ ಅಂಥೇಳಿ. ಹೀಗೆ ನಾವು ಇದೇ ರೀತಿ ಹೋಗೋದು. ಒಟ್ಟು ಈಗೇನು ಜನರಿಗೆ ಮನವೊಲಿಸುವಂಥ ಈ ಹಿಂದಿಯೊಳಗೆ ಲುಬಾನೇಕೆ ಕಾಮ್ ಅಂತೇಳಿ ಒಟ್ಟು ಆ ರೀತಿಯೊಳಗೆ ಇವತ್ತು ವ್ಯವಸ್ಥೆ ಇನ್ನಷ್ಟು ಅದು ಸುಧಾರಣೆ ಆಗಬೇಕು ಅಂಥೇಳಿ ನಾವು ಆಶಾವಾದಿಗಳಾಗಿಯೇ ಇರೋಣ ಅಂಥೇಳಿ. ಆದರೆ ಬರೀ ಆಶಾವಾದದಲ್ಲಿ ಅಲ್ಲ, ಅದಕ್ಕೆ ಸಹಾಯ ಮಾಡ್ಬೇಕಂತೇಳಿ. ಇದು ಹೇಗಂತ ನಿಮಗೆ ಹೇಳ್ತೀನಿ, ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ. ಇತ್ತೀಚೆಗೆ ಯುರೋಪಿಯನ್ ಶಿಕ್ಷಣಾಧಿಕಾರಿ ವಿಲಿಯಮ್ ಅಲೆನ್ ರಸೆಲ್ಲರ ಜೀವನ ಚರಿತ್ರೆ ಓದಿ ಬರೆಯಾಕತ್ತಿದ್ದಾನೆ. ಅವರು ಉತ್ತರ ಕರ್ನಾಟಕದೊಳಗೆ ಕನ್ನಡ ಜನರ ಭಾಷೆ ಕನ್ನಡದಾಗ ಮಾತಾಡ್ತಾರಂತ ಗುರುತಿಸಿ ಕನ್ನಡ ನಿರ್ದೇಶನಾಲಯ ಈ ಭಾಗದಲ್ಲಿ ಬೆಳಗಾವದಲ್ಲಿ ಪ್ರಾರಂಭ ಮಾಡಿಕೊಂಡು ಕನ್ನಡ ಪಂಡಿತರನ್ನೇ ನೇಮಕ ಮಾಡಿ ಕನ್ನಡದ ಅಚ್ಚುಮೊಳೆ ಪ್ರಿಂಟ್ ಮಾಡೋಕ್ಕೆ ಮೊಳೆಗಳಿರಲಿಲ್ಲ, ಆ ಮೊಳೆಗಳನ್ನು ಸಹಿತ ಸಿದ್ಧ ಮಾಡುವಂಥ ಎಕ್ಸ್ಪರ್ಟ್ ಮಾಡಿ ಕನ್ನಡಕ್ಕೆ ಉತ್ತೇಜನ ಕೊಟ್ಟರು ಅಂತೇಳಿ. ಕನ್ನಡಕ್ಕೆ ಉತ್ತೇಜನ ಕೊಟ್ಟರು ಅಷ್ಟೇ ಅಲ್ಲ, ಒಂದು ಸಲ ಏನಾಯ್ತು ಅಂದ್ರೆ ಒಂದೇನೋ ಈ ಛಾಪಖಾನೆಯ ಪ್ರಸಂಗದಲ್ಲಿ ಕಾಣಿಸ್ತದೆ. ಅದಕ್ಕೆ ಅವರು ಎಷ್ಟು ನೋಡ್ರಿ ಯಾವ ಥರದ ಅಧಿಕಾರಿಗಳು, ಅವರು ಬ್ರಿಟಿಷ್ ಅಧಿಕಾರಿ ಇದ್ದರೂ ಸಹಿತ ಆ ಬ್ರಿಟಿಷ್ ಅಧಿಕಾರಿ ಏನು ಮಾಡಿದ್ದಂದ್ರೆ ಛಾಪಖಾನೆನೇ ಮಾಡಬೇಕು ಅನ್ನುವಂಥ ವಿಚಾರದೊಳಗೆ ಅವರು ತಯಾರು ಮಾಡಿ 2,000 ರೂಪಾಯಿ, ಆ ಕಾಲದೊಳಗೆ 2,000 ರೂಪಾಯಿ ಎಷ್ಟಾಗ್ತದೆ, 2,000 ರೂಪಾಯಿ ಸ್ವತಃ ತಮ್ಮ ವೇತನದೊಳಗೆ ಕೊಟ್ಟು 2,000 ರೂಪಾಯಿ ಸರ್ಕಾರದಕ್ಕೆ ಗ್ರ್ಯಾಂಟ್ ತಾವೇ ಮಂಜೂರು ಮಾಡಿಸಿ, ಗ್ರ್ಯಾಂಟ್ ಮಂಜೂರು ಮಾಡಿಸಿ ಆ ಛಾಪಖಾನೆ ಪ್ರಾರಂಭ ಮಾಡಿದಾಗ ಕನ್ನಡದ ಪುಸ್ತಕಗಳು ಪ್ರಕಟಣೆ ಆಗುವಂಥ ಕೆಲಸ ಆಯಿತು ಅಂತೆ. ನನಗೆ ಭಾಳ ವಿಚಿತ್ರ ಅನ್ನಿಸ್ತು.
ಯಾವ ರೀತಿಯಾಗಿ ಹಿಂದಿನ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದರು ಅಂಥೇಳಿ, ಯಾವ ಥರದ ಜೀಲಿತ್ತು. ಇಷ್ಟೇ ಅಲ್ಲ, ಕನ್ನಡ ಬರಲಾರದಂಥ ಆ ರಸೆಲ್ ಸಾಹೇಬರು ಸ್ವತಃ ಒಬ್ಬ ಕನ್ನಡ ಪಂಡಿತನನ್ನು ಅವಾಗ ಮಾಸಿಕ ಸಂಭಾವನೆ ಕಲಿತು ಸ್ವತಃ ತಾವೇ ಕನ್ನಡ ಕಲಿತು ಕನ್ನಡದ ಒಂದು ಉದ್ಧಾರಕ್ಕಾಗಿ ಅವರು ಕೆಲಸ ಮಾಡಿದರು. ಆಮೇಲೆ ಇವತ್ತೇನು ಕನ್ನಡ ರಾಜ್ಯೋತ್ಸವ, ಕನ್ನಡ, ಆಮೇಲೆ ಇದು ಕರ್ನಾಟಕ ರಾಜ್ಯ, ಆಮೇಲೆ ಕರ್ನಾಟಕ ಹೆಸರು, ಇದಕ್ಕೆ ಏನು ಇವತ್ತು ಕೆಲಸ ನಡೆದದ, ಇದಕ್ಕೆ ಮೊದಲು ಯಾರಪ್ಪ ಅಂತಂದ್ರೆ ಈ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯ ಮಾಡಿದಂಥ ಅಧಿಕಾರಿಗಳು, ಶಿಕ್ಷಣ ಮಾಡಿದಂಥ ವಿಭಾಗಗಳು, ಅವ್ರ ಕಾರಣ ಇದಕ್ಕೆ ಗುರುತಿಸಲಾರ್ದಕ್ಕೆ. ಮುಂದೇನೋ ಸಾಹಿತಿಗಳು ಬೆಳೆದು ಆಮೇಲೆ ಈ ಕರ್ನಾಟಕ ಏನೋ ಈ ಇದು ಅದಲ್ಲ, ಏನೋ ಆಡಳಿತ ವ್ಯವಸ್ಥೆ ಐತಲ್ಲ, ಇದೆಲ್ಲ ರೂಪುಗೊಳ್ಳಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನಂಥ ಅವುಗಳು 1914 ನಂತರ ಹುಟ್ಟು ಬಂದವುಗಳು ಇವೆಲ್ಲ ಹೊರತು ಆ ಕಾಲದೊಳಗೆ ಅವರೇನು 1860 ಸುಮಾರಿಗೆ ಅವರೇನು ಜಾಗೃತಿ ಮಾಡಿದರು, ಕನ್ನಡ ಅವರು ಏನು ಶುರು ಮಾಡಿದರು, ಅಂತಹ ಅಧಿಕಾರಿಗಳು ಅವಾಗಿದ್ದರು ಅಂತ. ಅದಕ್ಕೆ ನಾ ಏನು ಹೇಳಬೇಕಾದ ತಾತ್ಪರ್ಯ ಅಂದ್ರೆ, ಅಂತಹ ಅಧಿಕಾರಿಗಳು ಏನು ಸ್ವತಃ ತಮ್ಮ ಖರ್ಚಿನೊಳಗನೆ ಅವರು ಏನೋ ಈ ಧಾರವಾಡ ಬಿಟ್ಟು, ಬೆಳಗಾವಿ ಬಿಟ್ಟು ತಮ್ಮ ಊರಿಗೆ ವೃದ್ಧಾಪ್ಯದ ಕಾರಣಕ್ಕೆ ಹೋದರೂ ಸಹಿತ ಕನ್ನಡಕ್ಕೆ ಉತ್ತೇಜನ ಕೊಡಲಿಕ್ಕೆ ಪಾರಿತೋಷಗಳನ್ನಿಟ್ಟು ಅವು ನಡೆಯುವಂಗೆ ಮಾಡಿಕೊಂಡ್ರು ಅಂಥೇಳಿ. ಅದಕ್ಕೆ ಅಧಿಕಾರಿಗಳು, ಶಿಕ್ಷಣಾಧಿಕಾರಿಗಳು, ಆಮೇಲೆ ಅದಕ್ಕೆ ಸಂಬಂಧಿಸಿದಂಥ ಶಿಕ್ಷಕರು, ಇವರೆಲ್ಲ ಆಸ್ಥೆಯಿಂದ ಕೆಲಸ ಮಾಡಿದರೆ ಭಾಷೆನೂ ಬೆಳೀತದೆ, ಶಿಕ್ಷಣನೂ ಬೆಳೀತದೆ ಅಂಥೇಳಿ. ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯೊಳಗೆ ಇದು ಎಷ್ಟು ಸುಲಭ ಸಾಧ್ಯ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂಥೇಳಿ. ಯಾಕಂದರೆ ಆ ಕಾಲನ ಬೇರೆ, ಇವತ್ತಿನ ಕಾಲನ ಬೇರೆ ಇರುವುದರಿಂದ ಇವೆಲ್ಲ ನಮಗೆ ಸಮಸ್ಯೆಗೆ ಉಳಿದಾವು. ಒಟ್ಟಾರೆ ಇಂಥದ್ರ ನಡುವೆ ಏನು ಪ್ರಗತಿ ಸಾಧಿಸುವಂಥದ್ದು ನಡೆದ ಶಿಕ್ಷಣ ಪ್ರಸಾರ ನಡೆದದ, ಉದ್ಯೋಗಗಳು ಸಿಗ್ತಾವೆ. ಆಮೇಲೆ ಈ ಏನು ಸಾಫ್ಟ್ವೇರ್ ಉದ್ಯಮದಿಂದ ನಾವೆಲ್ಲ ಏನಪ್ಪ ಅಂದರೆ ಬಹು ಮಹತ್ವದ ಭಾಗವಾಗಿ ನಮ್ಮ ದೇಶ ಹೊರಹೊಮ್ತಾ ಇದೆ. ಆಮೇಲೆ ಏನಪ್ಪ ಅಂದರೆ ಜಗತ್ತಿನೊಳಗನ ಇವತ್ತು ಈ ಏನು ನಮ್ಮ ಭಾರತ ದೇಶದ ಕಡೆಗೆ ನೋಡ್ತಾ ಇದೆ ಅಂಥೇಳಿ. ಸಮಸ್ಯೆಗಳು ಇರುವೆ, ಬಡತನ ಇರುವುದೇ, ಪ್ರಗತಿನೂ ಇರುವುದೇ, ಇವೆಲ್ಲ ಒಂದಕ್ಕೊಂದು ಸಂಬಂಧಿಸಿದ ವಿಷಯಗಳಂತ ಹೇಳಿ ಇಷ್ಟು ವಿಷಯ ಈ ಶಿಕ್ಷಣದ ಪರಿಸ್ಥಿತಿ ಬಗ್ಗೆ ತಮ್ಮ ಎದುರಿಗೆ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ.